ನಮಸ್ಕಾರ ಎಲ್ಲರಿಗೂ. ಬನ್ನಿ ಚಪ್ಪರದ ಅವರೆಕಾಯಿ. ಈ ಚಪ್ಪರದ ಅವರೆಕಾಯಿನ ಪಲ್ಯವನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ಅನ್ನಕ್ಕೆ, ಚಪಾತಿ, ರೊಟ್ಟಿ, ಹಬ್ಬಗಳಲ್ಲಿ ಸೈಡ್ ಡಿಶ್ ಆಗಿ ಸಹ ಇದನ್ನ ತಿನ್ಬೋದು. ತುಂಬಾ ರುಚಿಕರವಾದ, ಆರೋಗ್ಯಕರವಾದ ಪಲ್ಯ ಅಂತಾನೆ ಹೇಳ್ಬೋದು. ಇದು ಮನೇಲೇ ಸಿಗುವಂತ ಪದಾರ್ಥಗಳಿಂದ ಸುಲಭವಾಗಿ ನಾವು ಮಾಡ್ಬೋದು. ಇದು ಒಂದು ಸಾಂಪ್ರದಾಯಿಕ ರುಚಿ ಅಂತಾನೂ ಸಹ ಹೇಳ್ತಾರೆ. ಎಲ್ಲರೂ ಸಹ ಇದನ್ನ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ಚಪ್ರದ ಅವರೆಕಾಯಿ ಒಂದು ಅರ್ಧ ಕೆಜಿಯಷ್ಟು ನಾನು ಚಪ್ರದ ಅವರೆಕಾಯಿನ ತಗೊಂಡಿದ್ದೀನಿ. ಫಸ್ಟು ಇವನ್ನ ಬಿಡಿಸೋಣ. ಸಣ್ಣ ಸಣ್ಣದಾಗಿ ಇವನ್ನ ಬಿಡಿಸ್ಕೋಬೇಕು. ಮೇಲಿರುವಂಥ ನಾರನ್ನು ಸಹ ತೆಗೆದು ನಾವು ಇದನ್ನ ಬಿಡಿಸ್ಕೊಳ್ಳೋಣ. ನೋಡಿ, ಮೇಲೆ ಕೆಳಗೆ ನಾರು ತೆಗೆದು ಸಣ್ಣ, ನಿಮಗೆ ಉದ್ದ ಬೇಕು ಅಂದ್ರೆ ಉದ್ದ ಮಾಡ್ಕೋಬಹುದು, ಇಲ್ಲ ಸಣ್ಣ ಸಣ್ಣ ಪೀಸ್ಗಳು ಬೇಕು ಅಂದರೂ ಸಹ ಈ ಥರ ಮಾಡಿಕೊಂಡು ನಾವು ನೀರಿನಲ್ಲಿ ತೊಳ್ಕೊಳ್ಳೋಣ. ಎಲ್ಲವನ್ನು ಇದೇ ರೀತಿಯಲ್ಲೇ ತೊಳೆದು ಫಸ್ಟು ನಾವು ನೀರಿನಲ್ಲಿ ತೊಳ್ಕೊಬೇಕು. ಒಂದು ಬಾಣಲಿಯನ್ನು ಇಟ್ಟು ಬಾಣಲಿ ಕಾದ ಮೇಲೆ ಅದಕ್ಕೆ 3 ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಿ, ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಇದನ್ನು ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೋಬೇಕು. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು. ಒಂದಿಷ್ಟು ಕರಿಬೇವು ಸೊಪ್ಪು, ಆಮೇಲೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸಣ್ಣದಾಗಿ ಹೆಚ್ಚಿಟ್ಟಿಕೊಂಡಿರುವಂಥ ಟೊಮೊಟೊ ಹಣ್ಣನ್ನು ಸಹ ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ನೋಡಿ, ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಒಂದು 2 ಟೊಮೊಟೊ ಹಣ್ಣಷ್ಟು ಹಾಕಿ ಇದನ್ನು ಎಣ್ಣೆಯಲ್ಲೇ ಹುರ್ಕೋಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಖಾರಕ್ಕೆ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ. ಒಂದೊಂದು ಖಾರದ ಪುಡಿ ತುಂಬ ಖಾರ ಇರುತ್ತೆ, ನೋಡಿ ಹಾಕ್ಕೊಳ್ಳಿ. ಸಾಂಬಾರ್ ಪುಡಿ, ಹೋಮ್ ಮೇಡ್ ಸಾಂಬಾರ್ ಪುಡಿ, ಇಷ್ಟನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದಕ್ಕೆ ಚಪ್ಪರದ ಅವರೆಕಾಯಿನ ನಾವು ಸಣ್ಣ ಸಣ್ಣದಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ಳೋಣ. ಫಸ್ಟ್ ಅದಕ್ಕಿಂತ ಮೊದಲು ನಾವು ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿದ್ವಲ್ಲ, ಅದನ್ನು ಒಂದು 2 ನಿಮಿಷ ಹಾಗೆ ಕುದಿಯಲು ಬಿಡೋಣ. ಎಣ್ಣೆಲೆ ಕುದಿಯಕ್ಕೆ ಬಿಡೋಣ. ಆಮೇಲೆ ಚಪ್ಪರದ ಅವರೆಕಾಯಿನ ಹಾಕ್ಕೊಳ್ಳೋಣ. ಎಲ್ಲವನ್ನೂ ಸಹ ನಾವು ಹಾಕ್ತಾ ಇದ್ದೀವಿ. ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಬೇಕು ಅಂದರೆ ಉದ್ದುದ್ದವನ್ನು ಹೆಚ್ಕೋಬಹುದು, ಇಲ್ಲಾಂದರೆ ಸಣ್ಣದಾಗಿ ಸಹ ಇದನ್ನು ಬಿಡಿಸ್ಕೋಬಹುದು. ಮನೇಲಿ ಸಿಂಪಲ್ ಆಗಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಲೋಟ ನೀರನ್ನು ಹಾಕ್ಕೊಳ್ಳೋಣ. ಬೇಯಿಸ್ಕೋಬೇಕು. ಇದನ್ನು 1/4 ಗಂಟೆನಾದರೂ ಬೇಯಿಸ್ಕೋಬೇಕು. ಯಾಕೆಂದರೆ ತುಂಬ ಗಟ್ಟಿ ಇರ್ತಾವೆ ಕಾಯಿ. ಮೆತ್ತಗಾಗಬೇಕು ಅಂದರೆ ಒಂದು 15 ರಿಂದ 20 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕೆ ಅಂದರೆ ತುಂಬ ಗಟ್ಟಿ ಇರ್ತವೆ ಚಪ್ಪರದ ಅವರೆಕಾಯಿ, ಆದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ. ನೋಡಿ, ಇವಾಗ ಬೆಂದಿದೆ. ಬೆಂದ ಮೇಲೆ ಅದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಸಹ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊ ಹಣ್ಣು ಜಾಸ್ತಿ ಹಾಕಿದ್ವಿ, ನೋಡಿ ಹಾಕ್ಕೊಳ್ಳಿ ಹುಣಸೆ ಹಣ್ಣಿನ ರಸವನ್ನು. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕಿ ಈಗ ಮಿಕ್ಸ್ ಮಾಡಿದರೆ ಚಪ್ಪರದ ಅವರೆಕಾಯಿಯ ಪಲ್ಯ ಇವಾಗ ರೆಡಿಯಾಗಿದೆ. ತುಂಬನೇ ರುಚಿಕರವಾದಂಥ, ಆರೋಗ್ಯಕರವಾದಂಥ, ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ರುಚಿಯನ್ನು ಕೊಡುವಂಥ ಪಲ್ಯ ಅಂತಲೇ ಹೇಳ್ಬೋದು. ಇದನ್ನು ಸೈಡ್ ಡಿಶ್ ಆಗಿ ಸಹ ಇದನ್ನು ತಿನ್ಬೋದು. ನೋಡಿ, ಚಪ್ಪರದ ಅವರೆಕಾಯಿಯ ಪಲ್ಯ ಇವಾಗ ರೆಡಿಯಾಗಿದೆ. ತುಂಬನೇ ರುಚಿಕರವಾದಂಥ, ಆರೋಗ್ಯಕರವಾದ ಪಲ್ಯ. ಎಲ್ಲವನ್ನೂ ಹಾಕಿದ ಮೇಲೆ ಮತ್ತೆ ನಾವು ಇದನ್ನು 2 ನಿಮಿಷಗಳ ಕಾಲ
ಬೇಯಕ್ಕೆ ಬಿಡೋಣ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಇವಾಗ ಚಪ್ಪರದ ಅವರೆಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ. ತುಂಬಾನೇ ರುಚಿಕರವಾದಂಥ ಆರೋಗ್ಯಕರವಾದಂಥ ಪಲ್ಯ ಅಂತಾನೆ ಹೇಳ್ಬೋದು. ಇದನ್ನು ನಾವು ಇವಾಗ ಚಪಾತಿ ಅಥವಾ ರೊಟ್ಟಿ ಅನ್ನದ ಜೊತೆಗೂ ತುಂಬಾನೇ ರುಚಿಯಾಗಿರುತ್ತೆ. ತುಂಬಾನೇ ರುಚಿಕರವಾದಂಥ ಚಪ್ಪರದ ಅವರೆಕಾಯಿ ಪಲ್ಯ ಇವಾಗ ನಾವು ಚಪಾತಿ ಜೊತೆಗೆ ತಿನ್ನೋಣ. ಬನ್ನಿ, ಹೇಗಿದೆ ಅಂತ ಮಾಡಿ ಹೇಳಿ. ಥ್ಯಾಂಕ್ ಯು. ಬಾಯ್.